ಮಲಗಿರುವ ಅಧಿಕಾರಿಗಳಿಗೆ ಶೀತಲಗೊಂಡ ಬಸ್ ನಿಲ್ದಾಣಕ್ಕೆ ಶೀತಲಗೊಂಡ ಬಸ್ ನಿಲ್ದಾಣಕ್ಕೆ ಸರ್ಕಾರ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಲಕೋಟೆ ಜಿಲ್ಲಾ ವತಿಯಿಂದ ಹಾಗೂ ಹುಣಗುಂದ ತಾಲೂಕು ವತಿಯಿಂದ ಕೂಡಲ ಸಂಗಮ ಗ್ರಾಮಕ್ಕೆ ತೆರಳುವ ಮಧ್ಯದಲ್ಲಿರ್ತಕ್ಕಂಥ ಕಜಗಲ್ ಗ್ರಾಮ ಹಾಗೂ ಕೆಂಗಲ್ಕಡಪಟ್ಟಿ ಗ್ರಾಮಕ್ಕೆ ಸಂಬಂಧಿಸಿದ ಬಸ್ ನಿಲ್ದಾಣ ಪೂರ್ತಿ ಶಿಥಿಲಾವಸ್ಥೆಯಲ್ಲಿದ್ದು ಈಗಾಗಲೇ ಇದಕ್ಕೆ ಸಂಬಂಧಿಸಿದಂತೆ 2024 ಡಿಸೆಂಬರ್ 17ರಲ್ಲಿ ಮನವಿ ಪತ್ರವನ್ನು ಸಂಬಂಧಿಸಿದಂಥ ಇಲಾಖೆಗಳಿಗೆ ಕೊಟ್ಟ ನಂತರವೂ ಕೂಡ ಎರಡೂ ಇಲಾಖೆಗಳು ಕಣ್ಮುಚ್ಚಿ ಕುಳಿತಿದ್ದು ಬಹಳ ಬೇಸರದ ಸಂಗತಿ. ಮತ್ತೆ ಅವ್ರು ಹೇಳ್ತಾರೆ ಇದು ನಮಗೆ ಬರುವುದಿಲ್ಲ ಅನ್ನೋ ಒಂದು ಕಾರಣವನ್ನು ಅವತ್ತು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಉತ್ತರವನ್ನು ಕೂಡ ಕೊಟ್ಟಿದ್ರು. ನಾವು ಮುಂದೆ ನಿಮಗೆ ಸಂಬಂಧಿಸಿದಂಥ ಅಧಿಕಾರಿಗಳು ಇದನ್ನ ತಿಳಿಸಿ ಅಂತ ಹೇಳಿದ್ರು ಕೂಡ ಅವರು ಯಾವುದೇ ತರಹದಲ್ಲಿ ಕೆಲಸವನ್ನು ಮಾಡಿರಲಿಲ್ಲ. ಹೀಗಾಗಿ ಇವತ್ತು ಇದೇ ಬಸ್ ನಿಲ್ದಾಣದ ಎದುರುಗಡೆ ಕರವೇ ಕಾರ್ಯಕರ್ತರೆಲ್ಲ ಮತ್ತು ಗ್ರಾಮೀಣ ಜನರೆಲ್ಲರೂ ಸೇರಿ ಇವತ್ತು ಈ ಹೋರಾಟವನ್ನು ಮಾಡ್ತಿದ್ವಿ. ಉದ್ದೇಶ ಇಷ್ಟೇ, ಹಿಂದ್ಗಡೆ ಕಾಣ್ತಕ್ಕಂಥ ಬಸ್ ನಿಲ್ದಾಣ ಪೂರ್ತಿ ಶಿಥಿಲಾವಸ್ಥೆಯಲ್ಲಿ ಇದೆ. ಅದ್ರ ಒಳಗಡೆ ನಿಂತರೆ ಯಾವ ಸಮಯದಲ್ಲಿ ಅದು ಬಿದ್ದು ಹೋಗುತ್ತೆ, ನಿಂತ ವ್ಯಕ್ತಿಗೆ ಯಾವ ರೀತಿಯಲ್ಲಿ ಹಾನಿ ಆಗುತ್ತೆ ಅನ್ನೋದು ತಿಳಿದ್ರೂ ಕೂಡ ಅಧಿಕಾರಿಗಳ ಕಣ್ಣು ಮುಚ್ಚಿದ್ದಾರೆ. ಇಲ್ಲಿ ಸಂಗಮನಾಥನ ದರ್ಶನಕ್ಕೆ MLAಗಳು ಹೋಗ್ತಾರೆ, ಎಂತೆಂಥ ರಾಜಕೀಯ ವ್ಯಕ್ತಿಗಳು ಹೋಗ್ತಾರೆ, ಸಚಿವರು ಹೋಗ್ತಾರೆ, ಅವರು ಕೂಡ ಇಲ್ಲಿ ಕಣ್ತೆರೆದು ನೋಡಿಲ್ಲ. ನಮ್ಮ ಕ್ಷೇತ್ರದ ಶಾಸಕರು ಕೂಡ ಇಲ್ಲಿ ಕಣ್ತೆರೆದು ನೋಡ್ತಿಲ್ಲ. ಹೀಗಾಗಿ ಈ ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ಈ ಬಸ್ ನಿಲ್ದಾಣವನ್ನು ಆದಷ್ಟು ಬೇಗನೆ ಮಾಡದೆ ಹೋದರೆ ಮುಂದಿನ ದಿನಮಾನದಲ್ಲಿ ತಾಲೂಕ್ ಪಂಚಾಯತಿಯಲ್ಲಿ ನಾವು ಧರಣಿ ಸತ್ಯಾಗ್ರಹವನ್ನು ಕೂರ್ಬೇಕಾಗತ್ತೆ ಅಂತೇಳಿ ಈ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಮತ್ತು ಈ ಹೋರಾಟದ ಕುರಿತು ನಮ್ಮ ಇಳಕಲ್ ತಾಲೂಕಿನ ಅಧ್ಯಕ್ಷರಾದಂಥ ಮಾಂತೇಶ್ ವಂಕಲಕುಂಟಿ ಅವರು ಮಾತನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಈ ಜಿಲ್ಲೆಯ ಉಪಾಧ್ಯಕ್ಷರು, ವಕೀಲರು ಆದಂತಹ ನನ್ನ ನೆಚ್ಚಿನ ಗುರುಗಳಾದಂತಹ ರಂಜಾನ್ ಸರ್ ನದಾಫ್ ಅವರೇ, ಹಾಗೆ ಹುನಗುಂದ ತಾಲೂಕಿನ ಅಧ್ಯಕ್ಷರಾದಂಥ ಆತ್ಮೀಯ ಸ್ನೇಹಿತರಾದಂಥ ರೋಹಿತ್ ಬಾರ್ಕೇರ್ ಅವರೇ, ಹಾಗೆ ಇಳಕಲ್ ನಗರದ ಅಧ್ಯಕ್ಷರಾದಂಥ ಅಶೋಕ್ ಪೂಜಾರಿ ಅವರೇ, ಹಾಗೆ ಹುನಗುಂದ ತಾಲೂಕಿನ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದಂಥ ಪ್ರವೀಣ್ ವಾಲಿಕಾರ್ ಅವರೇ, ಹಾಗೂ ಜಿಲ್ಲೆಯ ಸಂಚಾಲಕರಾದಂತಹ ಶಿವ ಅವರೇ, ಹಾಗೂ ನನ್ನ ಪ್ರೀತಿಯ ಎಲ್ಲ ಪದಾಧಿಕಾರಿಗಳೇ ಮತ್ತು ಕಾರ್ಯಕರ್ತರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಈ ಭಾರತದ ಒಕ್ಕೂಟ ದೇಶದಲ್ಲಿ ಮೂಲಭೂತ ಸೌಕರ್ಯಕ್ಕೋಸ್ಕರ ನಾವು ಇನ್ನೂ ಹೋರಾಟ ಮಾಡ್ತಾ ಇದ್ದೀವಿ ಅಂತಂದರೆ ನಾಚಿಕೆ ಪಡುವಂತಹ ವಿಷಯ ಇದೆಯಲ್ಲ. ಒಂದು ಸರಿಯಾದ ಬಸ್ ನಿಲ್ದಾಣ ಇಲ್ಲ, ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಸರಿಯಾದ ಒಂದು ರಸ್ತೆ ಇಲ್ಲ ಅಂತಂದರೆ ಈ ದೇಶದಲ್ಲಿ ಹುಟ್ಟಿರಿವಿ ಅಂತಂದ್ರೆ ನಮಗೆ ಫಸ್ಟಿಗೆ ಇಂಥವೆಲ್ಲ ಕೇಳೋಕೆ ನಮಗೆ ನಾಚಿಕೆ ಬರ್ತದೆ. ಹೋರಾಟ ಮಾಡಬೇಕಲ್ಲ, ಪ್ರತಿಯೊಂದಕ್ಕೂ ಹೋರಾಟ ಮಾಡಬೇಕಾ? ಈ ದೇಶದಲ್ಲಿ ಒಂದು ಸರಿಯಾದ ಒಂದು ಬಸ್ ನಿಲ್ದಾಣ ಇಲ್ಲ ಈ ಊರಿಗೆ ಅಂತಂದರೆ ಎಂಥ ಸಂಕಟದ ವಿಷಯ ಇದು. ಶೀತಲಗೊಂಡಿದೆ ಅಷ್ಟು ಇಲ್ಲಿ ರಸ್ತೆ, ಈ ರಸ್ತೆ ಪಕ್ಕದಲ್ಲಿರುವಂಥ ಈ ಬಸ್ ನಿಲ್ದಾಣ ಸಾಕಷ್ಟು ಬಾರಿ ಹೋದ ವರ್ಷನೇ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಕಾರ್ಯಕರ್ತರು ಹೋಗಿ ಮನವಿ ಕೊಟ್ಟರಪ್ಪ ಅಂದರೆ ನಮ್ಮ ಇಲಾಖೆಗೆ ಬರೋದಿಲ್ಲ ಇದು ಅಂತಂದು ಸರಳವಾಗಿ ಬೆಣ್ಣೆಯಲ್ಲಿ ಕೂದಲು ಹೆಂಗೆ ಬಿದ್ದಿರುತ್ತೆ ಹಂಗೆ ತೆಗೆದು ಹಾಕ್ತಾರೆ. ಇದನ್ನು ಮತ್ತು ಬರೋದಾದ್ರೂ ಯಾರಿಗಿದೆ ಇದು? ಬರೋದು ನಿಮಗೂ ಬರೋಲ್ಲ, ಅವ್ರಿಗೂ ಬರೋಲ್ಲ ಅಂತಂದ್ರೆ ಇದನ್ನು ಕೆಡುವ ಕೇಸ್ ಇಲ್ಲೊಂದು ಯಾರಿಗಾರೋ ಬಡವರಿಗೆ ಮನಿ ಮಾಡಿ ಕೊಟ್ಟು ಬಿಡ್ತೀವಿ ನಾವು. ಇಲ್ಲಿ ನಿಮಗೆ ಬರೋದಿಲ್ಲ ಅನ್ನೋದಾದರೆ ನಮ್ಮ ದೇಶದಲ್ಲಿ ಬಡವರ ಸಂಖ್ಯೆ ಸಾಕಷ್ಟಿದೆ. ನಿಮಗೆ ಬರೋದಿಲ್ಲ ಅನ್ನೋದಾದರೆ ಈ ಬಸ್ ನಿಲ್ದಾಣವನ್ನು ತೆರವು ಮಾಡಿ ಇಲ್ಲಿ ಎಷ್ಟು ಜನ ಬಡವರು ಇದ್ದಾರೆ ಅಷ್ಟು ಈ ಜಾಗದಲ್ಲಿ ಮನೆ ಕಟ್ಟಿಸ್ಕೊಟ್ಟು ಬಿಡ್ತೀವಿ ನಾವು. ನಾಚಿಕೆ ಬರ್ಬೇಕು ನಿಮಗೆಲ್ಲ, ತಿಳಿಯೋದಿಲ್ಲ ನಿಮಗೆ? ಇಷ್ಟೆಲ್ಲ ಶೀತಲಗೊಂಡಿದೆ, ಮಳೆ ಬಂದ್ರಪ್ಪ ಅಂತಂದ್ರೆ ಪೂರ್ತಿ ಹೊತ್ಕೊಂಡ್ಬಿಡ್ತದೆ. ಇಲ್ಲಿ ಯಾರು ಜನರು ನಿಂತರೆ, ಮಕ್ಕಳು ಇಲ್ಲಿ ವಿದ್ಯಾರ್ಥಿಗಳು ನಿಂತರೆ ಎಷ್ಟೆಲ್ಲ ಸಮಸ್ಯೆ ಇದು. ಕೊನೆಯದಾಗಿ ನಿಮ್ಮ ಸಂಬಂಧಪಟ್ಟ ಇಲಾಖೆಯವರಿಗೆ ಹೇಳೋದು ಒಂದೇ, ನಾನು ಆದಷ್ಟು ಬೇಗ ಈ ಬಸ್ ನಿಲ್ದಾಣವನ್ನು ಶೀತಲಗೊಂಡಿರುವಂಥ ಬಸ್ ನಿಲ್ದಾಣ ತೆರವು ಮಾಡಬೇಕು, ಹೊಸ ಬಸ್ ನಿಲ್ದಾಣ ಆಗಲೇಬೇಕು ಅನ್ನೋದು ನನ್ನೊಂದು ಉದ್ದೇಶ. ಇದರ ಹೋರಾಟದ ಕುರಿತು ಹೆಚ್ಚಿನ ವಿಷಯವನ್ನ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ವಕೀಲರಾದಂಥ ರಂಜಾನ್ ಸರ್ ಅವರು ಮಾತಾಡಬೇಕಂತ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ. ಲಕ್ಷಾಂತರ ಭಕ್ತಾದಿಗಳು ಪ್ರತಿದಿನ ಬರ್ತಿದ್ದಾರೆ. ಹೀಗಾಗಿ ನಾವು ಯಾವುದೇ ರೀತಿಯಿಂದ ಸಮುದಾಯ ಭವನವನ್ನು ಕಟ್ಟಿಕೊಡೋದು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಬಸ್ ನಿಲ್ದಾಣ ಇರಬೇಕು.
ಬಸ್ ಪ್ರಯಾಣಿಕರು ಹತ್ತಬೇಕಂತಂದ್ರೆ ಅವ್ರಿಗೆ ಒಂದು ನಿಗದಿತವಾಗಿರ್ತಕ್ಕಂಥ ಸ್ಥಳ ಸರ್ಕಾರವೇ ಅವತ್ತು ಮಾಡಿ ಹೋಗಿದೆ. ಹಾಗಾಗಿ ಮುಖ್ಯ ಒಂದು ಬಸ್ ನಿಲ್ದಾಣ ನೋಡಿದ್ರೆ ನಿಜಕ್ಕೂ ಬಹಳ ಬೇಸರ ಆಗುತ್ತೆ. ಯಾಕಂದರೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಿರ್ಬೋದು, ಸದಸ್ಯರಿರ್ಬೋದು, ಶಾಸಕರಿರ್ಬೋದು, ಜಿಲ್ಲಾ ಪಂಚಾಯತಿ ಸದಸ್ಯರಿರ್ಬೋದು, ಇವರೆಲ್ಲರೂ ಸಹಿತ ಇದೇ ಒಂದು ರಸ್ತೆಯಲ್ಲಿ ಅಡ್ಡಾಡ್ಕೊಂಡು ಹೋಗ್ತಾರೆ. ಆದರೆ ಈ ಒಂದು ವ್ಯವಸ್ಥೆ ಸರಿ ಆಗಬೇಕಂತ ಹೇಳಿ ಯಾರ ತಲೆಯಲ್ಲೂ ಬಂದಿಲ್ಲ. ಹಾಗಾಗಿ ಒಂದು ವಿದ್ಯಾರ್ಥಿಗಳಿರ್ತಕ್ಕಂಥ ಇಚ್ಛಾಶಕ್ತಿ ಎಷ್ಟು ಒಳ್ಳೆಯದೈತಪ್ಪ ಅಂತಂದ್ರೆ ನಮ್ಮ ರಕ್ಷಾ ವೇದಿಕೆ ಎಲ್ಲ ನನ್ನ ಕರವೇ ಕಾರ್ಯಕರ್ತರು ತಮ್ಮೂರಿನ ಒಂದು ಬಸ್ ಸ್ಟ್ಯಾಂಡ್ ಭಾಳ ಚೆನ್ನಾಗಿರಬೇಕು ಅನ್ನೋಂಥ ಉದ್ದೇಶಕ್ಕೊಂದು ಬೆಳಗ್ಗಿಂದ ಹಿಡ್ಕೊಂಡು ಇಲ್ಲಿವರೆಗೂ ಸಹಿತ ನಾನು ರಕ್ಷಣಾ ವೇದಿಕೆ ಅಧ್ಯಕ್ಷರೇ ಹಾಗೂ ರಕ್ಷಣಾ ವೇದಿಕೆ ಕಾರ್ಯಕರ್ತರೇ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸದಸ್ಯರೇ, ಎಲ್ಲ ಊರಿನ ಹಿರಿಯರೇ, ನಾವು ಈ ಬಸ್ ಸ್ಟ್ಯಾಂಡನ್ನು ತುರ್ತಾಗಿ 25-26 ಸಾಲಿನಲ್ಲಿ ತಾಲೂಕು ಪಂಚಾಯತ್ ಅನುದಾನದಲ್ಲಿ ನಾವು ಅದನ್ನು ಅಳವಡಿಸಿಕೊಂಡು ತುರ್ತಾಗಿ ಅದನ್ನು ಡಿಮಾಲಿಷನ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳಿಕೆ ಕೊಡ್ತೀವಿ.